ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರಪು. BJP ಮುಸ್ಲಿಂ ವಿರೋಧಿ ಪಕ್ಷ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ, ಸಣ್ಣ ಮಕ್ಕಳಿಗೂ ಕೂಡ ಅದು ಗೊತ್ತಿರುವಂತಹ ವಿಚಾರ. ಆದರೆ ತಾನು ಮುಸ್ಲಿಮರನ್ನು ದ್ವೇಷಿಸ್ತೀನಿ, ಮುಸ್ಲಿಮರ ವಿರುದ್ಧ ನಾವಿದ್ದೀವಿ ಅನ್ನೋದನ್ನು ಅವರು ಬಹಿರಂಗವಾಗಿ ತೋರಿಸ್ಕೊಳ್ಳೋದಿಲ್ಲ. ಈ ಸಣ್ಣ ಪುಟ್ಟ MLA ಪುಡಿ ರೌಡಿಗಳ ಲೆಕ್ಕದಲ್ಲಿ ಬಿಟ್ಬಿಡಿ, ಯತ್ನಾಳಂತಹ ಒಂದು ಛೋಟ ಮೋಟ ಲೀಡರ್ಗಳನ್ನು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿರುವಂತಹ ಹೈಕಮಾಂಡ್ ಲೆವೆಲಲ್ಲಿರುವಂತಹ ಮತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ಯಾವುದೇ BJP ನಾಯಕರು ಸಹ ನೇರವಾಗಿ ಮುಸ್ಲಿಮರನ್ನು ನಾವು ದ್ವೇಷಿಸ್ತೀವಿ, ಮುಸ್ಲಿಮರ ವಿರುದ್ಧ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕಂದರೆ ಅದಕ್ಕೆ ಈ ದೇಶದ ಸುಭದ್ರವಾದಂತಹ ಸಂವಿಧಾನ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಿದ್ದು ಕೂಡ ಒಂದಷ್ಟು ಮುಸ್ಲಿಮರನ್ನು BJP ಸಾಕ್ಕೊಂಡಿರುತ್ತೆ. ಯಾಕೆಂದರೆ ತಾನು ಸಂಪೂರ್ಣವಾಗಿ ನಾನು ಹೇಳ್ದಂಗೆ ಮುಸ್ಲಿಂ ವಿರೋಧಿ ಅಂತ ತೋರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಒಂದಷ್ಟು ಜನರನ್ನು ಹಿನ್ನೆಲೆಯಲ್ಲಿ ಸಾಕ್ಕೊಂಡಿರುತ್ತೆ. ಶಾನವಾಜ್ ಹುಸೇನ್ ಅಂತವರಾಗಿರಬಹುದು, ನಖ್ವಿ ಅಂತವರಾಗಿರಬಹುದು, ಇನ್ನೂ ಒಂದಷ್ಟು ಮುಸ್ಲಿಂ ನಾಯಕರನ್ನು ಅದು ಸಾಕ್ಕೊಂಡಿರುತ್ತೆ. ಅವರೆಲ್ಲರೂ ಕೂಡ ನಂಬಿಕೆ ವಾಸ್ತೆ ಪಾರ್ಟಿಯಲ್ಲಿ ಇರ್ತಾರೆ. ಅವ್ರಿಗೆ ಯಾವತ್ತೂ ಕೂಡ ಉನ್ನತ ಸ್ಥಾನ ಕೊಡುವಂತಹದ್ದು ಅಥವಾ ಅವರನ್ನು ಎಲೆಕ್ಷನ್ ಕ್ಯಾಂಡಿಡೇಟ್ ಮಾಡುವಂತಹದ್ದು, MLA MP ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಸತ್ಯವಾಗಲೂ ಮಾಡೋದಿಲ್ಲ, ಯಾವತ್ತಿಗೂ ಮಾಡೋದಿಲ್ಲ. ಸೊ ಆ ಮೂಲಕ ಒಂದಷ್ಟು ಮುಸ್ಲಿಂ ಚಹರೆಗಳನ್ನು ಇಟ್ಕೊಂಡು ಆ ಮೂಲಕ ಒಂದಷ್ಟು ಮುಸ್ಲಿಂ ಮತಗಳನ್ನು ಕೂಡ ಸೆಳಿತಾನೆ ಇರ್ತಾರೆ. ಆದರೆ ಈ ದೊಡ್ಡ ಹಿಂದುತ್ವವಾದಿ ಮನಸ್ಸುಗಳಿಗೆ ಅದು ಗೊತ್ತಾಗ್ತಿರಲ್ಲ. ನಾನಿವತ್ತು ಆ್ಯಕ್ಚುಲಿ ಹೇಳೋಕ್ಕೆ ಬಂದಿರುವಂತಹ ಒಂದು ಘಟನೆ ಅಥವಾ ಒಂದು ಸನ್ನಿವೇಶ ಏನಿದೆ ಅಂದರೆ, ಮುಸ್ಲಿಮರಿಗೆ BJPಯಲ್ಲಿ ಯಾವ ರೀತಿ ಮರ್ಯಾದೆ ಇರುತ್ತೆ ಅಥವಾ ಅವರ ಗತಿ ಏನಾಗುತ್ತೆ. ಮುಸ್ಲಿಮರು BJPಯನ್ನು ನಂಬಿ BJPಯಲ್ಲಿ ಇದ್ದರೆ BJPಯ ಯಾವುದೇ ಮೋರ್ಚಾದಲ್ಲಿ, ಅಲ್ಪಸಂಖ್ಯಾತ ಮೋರ್ಚಾ ಆಗಿರ್ಬೋದು ಅಥವಾ BJP ನೇರವಾಗಿ ಆಗಿರಬಹುದು. ಇಲ್ಲೊಂದು ಘಟನೆಯನ್ನು ತಮಗೆ ಉದಾಹರಣೆಯಾಗಿ ಹೇಳುವ ಮೂಲಕ ಅಲ್ಲಿ ಏನಾಗುತ್ತೆ ಮುಸ್ಲಿಮರ ಗತಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ರಾಜಸ್ಥಾನದ ಬಿಕಾನೇರ್ BJPಯ ಅಲ್ಪಸಂಖ್ಯಾತ ವಿಭಾಗದಲ್ಲಿ ಉಸ್ಮಾನ್ ಘನಿ ಅನ್ನುವಂಥವ್ರು ಒಬ್ಬರು ಇರ್ತಾರೆ. ಅವರು ಮೊನ್ನೆ ಮೋದಿಯವರು ಈ ತಾಳಿ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಮುಸ್ಲಿಮರು ಹಿಂದೂಗಳ ತಾಳಿಯನ್ನೇ ಕಸಿದು ಬಿಡ್ತಾರೆ, ಹಿಂದೂಗಳ ಆಸ್ತಿಯನ್ನೆಲ್ಲ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಹಂಚಿಬಿಡ್ತಾರೆ, ಹೆಚ್ಚು ಮಕ್ಕಳನ್ನು ಮಾಡ್ಕೊಳ್ತಾರೆ ಮುಸ್ಲಿಮರು, ಈ ರೀತಿಯಾಗಿ ಕೊಳಕಾಗಿ ತನ್ನ ಸ್ಥಾನದ ಗೌರವವನ್ನು ಮರೆತು ಒದರ್ತಾ ಇದ್ರಲ್ಲ ನಮ್ಮ ಪ್ರಧಾನಿಗಳು ಅಂತ ಕರೆಸ್ಕೊಳ್ಳುವಂತಹ ನರೇಂದ್ರ ಮೋದಿ ಅವರು. ಅದರಿಂದ ಸಿಟ್ಟಾಗಿದ್ದಾರೆ ಉಸ್ಮಾನ್ ಘನಿ ಅವರು. ಸಿಟ್ಟಾಗ್ಬಿಟ್ಟು ಅವರು ಒಂದಷ್ಟು ಮೀಡಿಯಾ ಬೈಟ್ ಕೊಟ್ಟಿದ್ದಾರೆ. ಅದು ಮೋದಿಯವರು ಈ ರೀತಿ ಮಾತಾಡೋದು ಸರಿಯಲ್ಲ, ನಾನು BJPಯ ಸದಸ್ಯನಾಗಿ ಇದನ್ನು ಹೇಳ್ತಿದ್ದೀನಿ, BJPಯ ಅಲ್ಪಸಂಖ್ಯಾತ ಮೋರ್ಚಾದ ಸದಸ್ಯನಾಗಿ ಇದನ್ನು ಹೇಳ್ತಿದ್ದೀನಿ, ಇದು ಸರಿಯಲ್ಲ ಅನ್ನುವಂತಹ ಒಂದು ಸಣ್ಣ ಟೀಕೆಯನ್ನು ಮೋದಿ ವಿರುದ್ಧ ಮಾಡಿದ್ರು. ಇನ್ನು ಆ ನಂತರ ಏನಾಗುತ್ತೆ ಅಂತ ನಿಮಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆ ವ್ಯಕ್ತಿಯನ್ನು ತಕ್ಷಣದಿಂದಲೇ, ಯಾರು ಉಸ್ಮಾನ್ ಘನಿ ಅವರನ್ನು ತಕ್ಷಣದಿಂದಲೇ BJPಯಿಂದ ವಜಾ ಮಾಡಲಾಯಿತು, ಅವರನ್ನು ಪಕ್ಷದಿಂದ ಕಿತ್ತು ಬಿಸಾಕಲಾಯಿತು. ಅಷ್ಟಕ್ಕೆ ನಿಲ್ಲಿಲ್ಲ. ಉಸ್ಮಾನ್ ಘನಿ ಅನ್ನುವಂತಹ ಈ ವ್ಯಕ್ತಿಯ ಮನೆ ಮುಂದೆ ಪೊಲೀಸ್ ವ್ಯಾನನ್ನು ನಿಲ್ಲಿಸ್ತಾರೆ 24/7. ಸುಮಾರು 3 ದಿನಗಳಾದರೂ ಕೂಡ ಆ ಪೊಲೀಸ್ ವ್ಯಾನ್ ಅಲ್ಲಿಂದ ಕದಲೋದೇ ಇಲ್ಲ. ಇವ್ರ ಮೇಲೆ ನಿಗಾ ಇಟ್ಕೊಂಡಿರುತ್ತೆ. ಇದರಿಂದ ಒಂದಷ್ಟು ಅಸಮಾಧಾನಗೊಂಡಂತಹ ಉಸ್ಮಾನ್ ಘನಿ ತಾನು ಮೊದಲು BJPಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಪೊಲೀಸರ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿ ಇದ್ದಿದ್ದರಿಂದ ಸೀದಾ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ತಾರೆ ಅಂದರೆ ಅಲ್ಪಸಂಖ್ಯಾತನಾಗಿ ಮುಸ್ಲಿಂ ಆಗಿ, ಅದು ಮೋದಿಯ ವಿರುದ್ಧ ಮಾತನಾಡಿದಂತಹ ವ್ಯಕ್ತಿ, ಮೋದಿಯ ಆಡಳಿತ ಅಂದರೆ BJP ಆಡಳಿತ ಇರುವಂತಹ ರಾಜಸ್ಥಾನದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರನ್ನು ಪ್ರಶ್ನೆ ಮಾಡಿದ್ರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಮನಸ್ಥಿತಿಯಲ್ಲಿ ಆ ಪೊಲೀಸರು ಇದ್ದರೋ ಏನೋ ಗೊತ್ತಿಲ್ಲ. ಪೊಲೀಸರು, ನೀನು ಯಾರು ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ, ನಾವು ಏನು ಬೇಕಾದರೂ ಹಾಕ್ತೀವಿ, ಪೊಲೀಸ್ ಆದರೂ ಹಾಕ್ತೀವಿ, ಇನ್ನೇನಾದರೂ ಹಾಕ್ತೀವಿ, ಬಾಯಿ ಮುಚ್ಕೊಂಡು ಹೋಗು ಅಂತಾರೆ. ಅದಕ್ಕೆ ಕೆರಳಿದಂತಹ ಈ ವ್ಯಕ್ತಿ ಅವರ ಮೇಲೆ ದೊಡ್ಡ ಧ್ವನಿಯಲ್ಲಿ ಜಗಳಕ್ಕೆ ನಿಂತು ಬಿಡ್ತಾರೆ. ಯಾರು? ಉಸ್ಮಾನ್ ಘನಿ. ಇಷ್ಟು ಸಾಕಿತ್ತು ಪೊಲೀಸರಿಗೆ. ಶಾಂತಿ ಕದಡಿದ ಆರೋಪದ ಮೇಲೆ ಆ ವ್ಯಕ್ತಿಯನ್ನು ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಯಾಕೆ? ಕೇವಲ ಮೋದಿಯ ಧರ್ಮದ್ವೇಷದ ಭಾಷಣಗಳ ವಿರುದ್ಧ ತಾನು ಅದೇ ಪಕ್ಷದಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ಮಾತನಾಡಿದ್ದಕ್ಕೆ, ಅದಕ್ಕೆ ಪ್ರತಿರೋಧವಾಗಿ ಪಕ್ಷದಿಂದ ಕಿತ್ತಾಕಿಸ್ಕೊಂಡು ಮನೆ ಮುಂದೆ 24/7 ಪೊಲೀಸನ್ನು ಹಾಕಿಸ್ಕೊಂಡು ನಿಗಾ ವಹಿಸ್ಕೊಳ್ಳೋದಕ್ಕೆ, ಅದನ್ನು ಪ್ರಶ್ನಿಸಿದ್ದಕ್ಕೆ ಈ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುವಂತಹದ್ದು, BJPಯಲ್ಲಿ ಮುಸ್ಲಿಮರು ಇರುವುದು ಕೇವಲ ಚಹರೆಯಾಗಿ ಹಿಂದುಗಡೆ ಕೂತ್ಕೊಂಡು ತಾಳ ಮೇಳದ ರೀತಿಯಲ್ಲಿ ಇರಬೇಕಷ್ಟೇ.
ಅವರು ಯಾವುದೇ ಪ್ರಶ್ನೆಗಳನ್ನು ಕೇಳಬಾರ್ದು, ಯಾವುದೇ ಅಧಿಕಾರವನ್ನು ಬಯಸಬಾರ್ದು, ಅಧಿಕಾರ ಬಿಡಿ ಒಂದು ಟಿಕೆಟನ್ನು ಕೂಡ ಬಯಸಬಾರ್ದು. ನೀವಿರೋದು ಶೋ ಪೀಸ್ಗಾಗಿ ಮಾತ್ರ ಅನ್ನೋದು ಸಂದೇಶವನ್ನು ಈ ಘಟನೆಯ ಮೂಲಕ BJP ಸ್ಪಷ್ಟವಾಗಿ ಹೇಳ್ತಿದೆ. ಅದನ್ನು ಮುಸ್ಲಿಂ ಸಮುದಾಯ ಅರ್ಥ ಮಾಡಿಕೊಂಡ್ರೆ BJPಗೆ ಒಳ್ಳೆಯ ಪಾಠವನ್ನೇ ಚುನಾವಣೆಯಲ್ಲಿ ಕಲಿಸಬಹುದು ಅನ್ನುವಂತಹದ್ದು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕೆ ಇಂತಹ ಘಟನೆಗಳು ಆಗಿಂದಾಗೆ ಉದಾಹರಣೆಗಳ ರೀತಿಯಲ್ಲಿ ಮುಂದೆ ಬರ್ತಿರ್ತವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.